ನಮ್ಮ ಕನ್ನಡ ಚಿತ್ರರಂಗದ ಜನಪ್ರಿಯ ಕಲಾವಿದೆ, ಜನಪ್ರಿಯ ತಾರೆ ನಮ್ಮ ತ್ರಿವೇಣಿಯವರು. ನೀವು ಹಾಗೆ ಇದ್ದೀರಮ್ಮ. ನಿಮ್ಮ ಅಭಿಮಾನದಿಂದ ನಾನು ನೋಡ್ತಾ ಇದ್ದೀರಲ್ಲ, ಹಾಗೆ ಕಾಣಿಸ್ತಾ ಇದೆ. ದೇವರು ಚೆನ್ನಾಗಿಟ್ಟಿದ್ದಾನೆ. ಅಣ್ಣವ್ರನ್ನ ಮತ್ತು ಅಮ್ಮನ ಒಂದು ಇಂಟ್ರಡಕ್ಷನ್ ಸೀನ್ ಇದೆ. ಅಮ್ಮ ಹೇಳ್ತಾ ಇದ್ರು, ಅಣ್ಣವರು ನನ್ನ ಕಾಲು ಟಚ್ ಮಾಡಿದ ತಕ್ಷಣ ನನಗೆ ಅಲ್ಲಿ ನಿಲ್ಲಕ್ಕೆ ಆಗಲಿಲ್ಲ ನನಗೆ ಅಂತ ಹೇಳಿ. ಓಕೆ, 100 ಡೇಸ್ ಫಂಕ್ಷನ್ ಮೂಮೆಂಟ್ ಹೆಂಗಿತ್ತು? ಓಹ್, ಎಕ್ಸ್ಟ್ರಾರ್ಡಿನರಿ. ಇಡೀ ಊರೇ ಮೆರವಣಿಗೆ ಆಗಿತ್ತು. ಅಮ್ಮನ ಪ್ರೀತಿ ನನಗೆ ಒಬ್ಬ ಅಮ್ಮಂದಲ್ಲ ಸಿಕ್ಕಿದ್ದು, ಇಬ್ಬರು ಅಮ್ಮಂದು. ಆಮೇಲೆ ನಮ್ಮ ಅಮ್ಮನಿಗಿಂತನೂ ನನ್ನ ದೊಡ್ಡಮ್ಮ ನನ್ನನ್ನು ತುಂಬ ಚೆನ್ನಾಗಿ ಬೆಳೆಸಿದ್ರು. ತುಂಬ ಚೆನ್ನಾಗಿ ಅಂದರೆ ಒಂಥರ ಫುಲ್ ಸೆಕ್ಯೂರ್ ಆಗಿ ನನ್ನ ಬೆಳೆಸಿದ್ರು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರ ಮಾಡುವ ಪ್ರೀತಿಯ ನಮಸ್ಕಾರಗಳು. ಹಾಗೆ ನಿಮ್ಮ ಪ್ರೀತಿಯ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ಈ ಸರಣಿಯ ಅತಿಥಿ ನಿಜವಾಗ್ಲೂ ವಿಶೇಷ. ಇವರ ಇಂಟರ್ವ್ಯೂ ಕೂಡ, ಇವರ ಸಂದರ್ಶನ ಕೂಡ ಯಾವ ಮಾಧ್ಯಮದಲ್ಲೂ ಇಲ್ಲಿವರೆಗೂ ಇಲ್ಲ. ನಮ್ಮಲ್ಲೇ ಮೊದಲು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ನಾನು ಶ್ರೀದೇವಿ ಮೇಡಮ್ ಅವರ ಸೀರೀಸ್ ಮಾಡಬೇಕಾದ್ರೆ ನೀವು ಸಾಕಷ್ಟು ಜನ ಇವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿದ್ರಿ. ಆ ನಿಟ್ಟಿನಲ್ಲಿ ನಾನು ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾ ಪ್ರಚಾರಕರ್ತರು ಅನಂತು ಅವರ ಒಂದು ರೈಟ್ ಹ್ಯಾಂಡ್ ನಮ್ಮ ರಮೇಶ್ ಅಂತ ಇದ್ದಾರೆ. ರಮೇಶ್ ಅವ್ರಿಗೆ ಫೋನ್ ಮಾಡಿದೆ. ರಮೇಶ್ ಅವ್ರಿಗೆ ಫೋನ್ ಮಾಡ್ತಾ ಇರೋಂಗೆ ರಮೇಶ್ ಅವರು ಈ ಮೇಡಮ್ ಅವ್ರ ನಂಬರ್ನ ಕಳಿಸಿದ್ರು. ನಾನು ಮೇಡಮ್ ಅವ್ರಿಗೆ ವಾಟ್ಸಪ್ ಮಾಡಿದೆ. ಅವರು ಇಮಿಡಿಯೇಟಾಗಿ ಪಾಪ ಸ್ಪಂದಿಸಿ, ಆ ದೀಪಾವಳಿ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಹಬ್ಬ ಆದಮೇಲೆ ನಾವು ಸಂದರ್ಶನ ಪ್ಲ್ಯಾನ್ ಮಾಡುವ ಅಂದರು. ಸೊ ನನಗೂ ಒಂದು ಸಣ್ಣ ರಿಸರ್ಚ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಿತ್ತು. ಅದನ್ನೆಲ್ಲ ಮಾಡಿಕೊಂಡು ಮೊನ್ನೆ ಅವ್ರ ಮನೆಗೆ ಕರೆಸ್ಕೊಂಡ್ರು. ಪ್ರೀತಿಯಿಂದ ಮಾತಾಡಿದ್ರು. ಹೊಟ್ಟೆ ತುಂಬ ಅದ್ಭುತವಾದ ಪ್ರೀತಿ ಮಾತುಗಳ ಜೊತೆಗೆ ಒಳ್ಳೆ ಊಟ ಹಾಕಿದ್ರು. ಅವರೇ ನಮ್ಮ ಕನ್ನಡ ಚಿತ್ರರಂಗದ ಜನಪ್ರಿಯ ಕಲಾವಿದೆ, ಜನಪ್ರಿಯ ತಾರೆ ನಮ್ಮ ತ್ರಿವೇಣಿಯವರು. ಹೌದು ಸ್ನೇಹಿತರೆ, ತ್ರಿವೇಣಿ ಮೇಡಮ್ದು ಸಾಕಷ್ಟು ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳಿದೆ. ಅವ್ರ ಹೆಸರು ತ್ರಿವೇಣಿ ಅಂತ ಬಂದಿರೋದೇ ಒಂದು ಅದ್ಭುತವಾಗಿದೆ. ಅದೆಲ್ಲ ನಿಮಗೆ ಸಂದರ್ಶನದಲ್ಲಿ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಅವರ ತಾಯಿ ಕೂಡ ಅಣ್ಣವ್ರ ಜೊತೆ ಎಲ್ಲ ಪಾತ್ರ ಮಾಡಿದಂಥ ಕನ್ನಡ ಚಿತ್ರರಂಗದ ಒಬ್ಬ ಹೆಮ್ಮೆಯ ಕಲಾವಿದೆ. ನನಗೂ ಗೊತ್ತಿರಲಿಲ್ಲ ಅದು. ಈ ರಿಸರ್ಚ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು. ಈ ಎಲ್ಲದ್ರ ಬಗ್ಗೆಯೂ ಸಾಕಷ್ಟು ವಿಸ್ತಾರವಾಗಿ, ವಿಶೇಷವಾಗಿ, ಪ್ರೀತಿಯಿಂದ ನಾವು ತ್ರಿವೇಣಿ ಮೇಡಮ್ ಅವ್ರ ಮನೆಗೆ ಹೋಗಿ ಅವ್ರ ಹತ್ರನೇ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ನಡೆಸಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸೋದನ್ನು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಮೇಡಮ್ ಮನೆಗೆ ಬಂದಿದ್ದೀನಿ. ಅವರ ಮನಸ್ಸೊಳಗೆ ಪ್ರಯಾಣ ಮಾಡೋಣ. ಅಂದರೆ ತುಂಬ ಜನಕ್ಕೆ ನಮ್ಮ ತ್ರಿವೇಣಿ ಮೇಡಮ್ ಅವರ ಲೈಫ್ ಸ್ಟೈಲ್ ಬಗ್ಗೆ ಆಗಲಿ ಅಥವಾ ಅವರ ಜೀವನದ ಬಗ್ಗೆ ಆಗಲಿ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಕುತೂಹಲ ಆಯಿತು. ಅದರಲ್ಲಿ ನನಗೂ ಕೂಡ ಆಯಿತು. ಒಂದು ಸತಿ ನಾನು ಗೂಗಲ್ ಮಾಡ್ತಿರ್ಬೇಕಾದ್ರೆ ಮೇಡಮ್ನ ಇಂಟರ್ವ್ಯೂ ಮಾಡಬೇಕು ಅಂತ ಅಂದ್ಕೊಂಡಾಗ ಗೂಗಲ್ನಲ್ಲಿ ಮೇಡಮ್ದು 2-3 ಫೋಟೋ ಯಾವುದೋ ಒಂದು ವೆಬ್ಸೈಟಲ್ಲಿ ಬಂದಿರೋ ಆರ್ಟಿಕಲ್ ಬಿಟ್ಟರೆ ಏನೂ ಇನ್ಫಾರ್ಮೇಷನ್ ಇರಲಿಲ್ಲ. ಡನ್, ಮೇಡಮ್ನ ಮಾಡಲೇಬೇಕು, ಹಿಡಿಲೇಬೇಕು ಅಂತ ಕಷ್ಟಪಟ್ಟು ಮಾಡಿ ಇವತ್ತು ಮೇಡಮ್ ಮನೆಗೆ ಬಂದಿದ್ದೀನಿ. ಪ್ರೀತಿಯಿಂದ ಮನೆಗೆ ಕರೆಸ್ಕೊಂಡಿದ್ದಾರೆ. ಬನ್ನಿ ಹೋಗಿ ಮೇಡಮ್ ಹತ್ರ ಸಾಕಷ್ಟು ಅವರ ನೆನಪಿನ ಊರುಗಳಿಗೆ ಪ್ರಾಣನ ಬೆಳೆಸೋಣ. ಅಮ್ಮ ನಮಸ್ಕಾರಮ್ಮ. ನಮಸ್ತೆ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ರಘುವರೇ, ಹೇಗಿದ್ದೀರಿ? ವೆರಿ ನೈಸ್ ಮಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿಯಿಂದ ಕರ್ಸ್ಕೊಂಡಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ. ಅಯ್ಯೋ, ನೀವು ಹಾಗೆ ಇದ್ದೀರಮ್ಮ, ನೀವೇನು ವ್ಯತ್ಯಾಸ ಆಗಿಲ್ಲ. ನನಗಂತೂ ಏನು ವ್ಯತ್ಯಾಸ, ಅಫ್ಕೋರ್ಸ್ ಒಂದು ಪ್ರಕೃತಿ ನಿಯಮ ಅಂತಲ್ಲ, ಒಂದು ಏಜ್ ಆಗ್ತಿರ್ಬೇಕಾದ್ರೆ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ಅಷ್ಟು ಬಿಟ್ರೆ ಸ್ವಲ್ಪ ಸೈಜ್ ಒಂದೊಂದು ಒಬ್ಬೊಬ್ರು ತೀರಾ ಗುರ್ತೇ ಇಲ್ದಿರೋಂಗೆ ಆಗ್ಬಿಡ್ತಾರೆ. ಆ ಥರ ಎಲ್ಲ ಏನಾಗಿದೆ. ನಿಮ್ಗೆ ನಗು ಅಷ್ಟೇ ಇದೆ, ಅಷ್ಟೇ ಮುಗ್ಧವಾಗಿದೆ, ಮುದ್ದಾಗಿದೆ, ಚೆನ್ನಾಗಿದೆ. ಅಲ್ಲ, ನಾನು ಹೇಳಿ, ನಿಮ್ಮ ಅಭಿಮಾನದಿಂದ ನಾನು ನೋಡ್ತಾ ಇದ್ದೀರಲ್ಲ, ಹಾಗೆ ಕಾಣಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾ. ಎಸ್ ಮಾ, ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಮ್ಮ ನಿಮ್ಮ ವಿಚಾರಗಳು ಕೆಲವು ಜನಗಳಿಗೆ ತಿಳಿಸ್ಬೇಕು ಅಂತ. ಸೊ ಹಾಗಾಗಿ ನಾನು ನಿಮ್ಮನ್ನು ಸಂದರ್ಶನ ಮಾಡಬೇಕು ಅಂದ್ಕೊಂಡು ಅದಕ್ಕೆ ನೀವು ಟೈಮ್ ಕೊಟ್ರಿ, ಬಂದಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಹಂಗಿದ್ರೆ. ನಮ್ಮ ನೆನಪಿನ ಊರುಗಳಿಗೆ ಪ್ರಯಾಣನ ಸ್ಟಾರ್ಟ್ ಮಾಡೋಣ. ಖಂಡಿತ. ಎಸ್ ಮಾ, ಮೊದಲು ಇವಾಗ ಪ್ರೆಸೆಂಟ್ ಹೇಗಿದ್ದೀರಾ? ತ್ರಿವೇಣಿ ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ? ನಾನು ನಂತರ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತೀನಿ. ಇವಾಗ ಪ್ರೆಸೆಂಟ್ ಲೈಫಿಂದ ಹೇಳೋದಾದರೆ ಇವತ್ತಿನ ಪ್ರಸ್ತುತ ಜೀವನ ಹೇಗಿದೆ, ಏನು ಮಾಡ್ತಾ ಇದ್ದೀರಾ? ರಘುವರೇ, ನಾನು ಸಿನಿ ಇಂಡಸ್ಟ್ರಿ ಬಿಟ್ಟಿದ್ದೀನಿ ಅಂತ ನಾನು ಕಂಪ್ಲೀಟಾಗಿ ಹೇಳಲ್ಲ. ಈಗಲೂ ಕೂಡ ಒಳ್ಳೆ ಅವಕಾಶ ಬಂದರೆ ಖಂಡಿತ ಮಾಡ್ತೀನಿ. ಅದು ನಮ್ಮಲ್ಲಿ ಒಂದು ತುಡಿತ ಇದ್ದೇ ಇರುತ್ತೆ. ಕರೆಕ್ಟ್. ಆ್ಯಕ್ಟ್ ಮಾಡಬೇಕು, ಯಾವುದಾದ್ರೂ ಸಿನಿಮಾ ನೋಡಿದ್ರೆ, ಸೀರಿಯಲ್ ನೋಡಿದ್ರೆ, ನಾನು ಇದು ಮಾಡ್ಬೋದಾಗಿತ್ತಲ್ಲ ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ಹೇಳೋದಾದರೆ ಐ ಆಮ್ ರಿಯಲಿ ಹ್ಯಾಪಿ. ವೆರಿ ನೈಸ್. ಬಿಸ್ನೆಸ್ ಇದೆ, ಮಗ ಇದ್ದಾನೆ, ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಓಕೆ, ಚೆನ್ನಾಗಿದ್ದೀನಿ. ಓಕೆ. ಒಬ್ಬ ಕಲಾವಿದೆ, ನಾನು ತೃಪ್ತಿಯಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ
ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಟಚ್ ವುಡ್. ದೇವರು ಚೆನ್ನಾಗಿಟ್ಟಿದ್ದಾನೆ. ಹಂಗೆ ಇಟ್ಟಿಲ್ಲಮ್ಮ. ಇನ್ನೂ ನಿಮ್ಮಿಂದ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಲಿ. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ನಂದು 2-3 ಬಿಸ್ನೆಸ್ ಇದೆ. ಒಂದು ಫೋಟೋಗ್ರಫಿ ಇದೆ, ಓಕೆ, ಮತ್ತು ಇಂಡಿಯನ್ ಆಯಿಲ್ ಡೀಲರ್ ನಾವು, ಒಂದು ಬಂಕ್ ಇದೆ, ಒಂದು 3-4 ಬಿಸ್ನೆಸ್ ಇದೆ. ಐ ಆಮ್ ಹ್ಯಾಪಿ. ಓಕೆ. ಸೊ ನಿಮ್ಮ ಕೆಲಸಗಳ ಅಂದರೆ ಮನೆ ಕೆಲಸಗಳ ಮಧ್ಯೆನೂ ಈ ಬಿಸ್ನೆಸ್ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ? ಹೌದು ಖಂಡಿತ. ಎಸ್ ಮಾ. ಸೊ ಇವಾಗ ನಾವು ಗೀತನ ಬಗ್ಗೆ ಮಾತಾಡೋಣ. ತ್ರಿವೇಣಿ ಬೇಡ ನಮಗೆ. ಗೀತಾ ಎಲ್ಲ ತಿಳ್ಕೊಂಡ್ಬಿಟ್ಟೆ ಬಂದಿದ್ದೀರಿ. ಅಂದರೆ ಗೀತಾ ಅಂತಂದರೆ ಸ್ನೇಹಿತರೆ, ನಮ್ಮ ತ್ರಿವೇಣಿ ಮೇಡಮ್ ಅವರ ಮೂಲ ಹೆಸರು ಗೀತಾ ಅಂತ. ಅಂದರೆ ಅವರ ಹುಟ್ಟು ಹೆಸರು ಅಂತ ಏನು ಹೇಳ್ತೀವಿ, ಆಫ್ ಸ್ಕ್ರೀನ್ ಹೆಸರು, ನಿಜವಾದ ಹೆಸರು ಗೀತಾ ಅಂತ. ಸೊ ನಾವು ಗೀತಾ ಅವ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಎಲ್ಲಿ ಹುಟ್ಟಿದ್ದು ನಮ್ಮ ಗೀತಾ ಅವರು? ಗೀತಾ ಹುಟ್ಟಿದ್ದು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಜ್ಜಂಪುರದಲ್ಲಿ. ಅಜ್ಜಂಪುರದಲ್ಲಿ ಒಂದು ಕಾಳಿ ದೇವಸ್ಥಾನದ ಅರ್ಚಕರು ಅವರು. ಅವರ ಮನೆಯಲ್ಲಿ ಸಂಜೆ ಆದರೆ ಭಗವದ್ಗೀತೆ ಪಠನ ಪಾರಾಯಣ ಮಾಡ್ತಾ ಇದ್ರು. ಸಂಜೆ ಶುಕ್ರವಾರ ಸಂಜೆ 6:30ಕ್ಕೆ ಗೋಧೂಳಿ ಟೈಮಲ್ಲಿ ನಾನು ಹುಟ್ಟಿದೆ ಅಂತ ಅಮ್ಮ ಹೇಳ್ತಾರೆ. ಅದಕ್ಕೆ ನನಗೆ ಗೀತಾಲಕ್ಷ್ಮಿ ಅಂತಾನೆ ಹೆಸರಿಟ್ಟಿದ್ರು. ಫುಲ್ ಹೆಸರು ಗೀತಾಲಕ್ಷ್ಮಿ. ಬಟ್ ಸ್ಕೂಲಲ್ಲೆಲ್ಲ ಗೀತಾ ಅಂತಾನೆ ಇರೋದು ಅಷ್ಟೇ. ಓಕೆ. ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರಮ್ಮ? ಅಪ್ಪ ಅಮ್ಮಂದು ಹೇಳಿದ್ರೆ ತಂದೆ ಚಿಂದೋಡಿ ಕರಿಬಸವರಾಜ್ ಅಂತೇಳಿ, ಅವರು ಕೂಡ ಸ್ಟೇಜ್ ಆ್ಯಕ್ಟರ್. ಓಕೆ. ನಮ್ಮದೇ ನಾಟಕ ತಂಡ, ನಿಮಗೆಲ್ಲ ನಮ್ಮ ಚಿಂದೋಡಿ ಕರಿಬಸವರಾಜ್ ಅಂತೇಳಿ. ಅಮ್ಮ ಬಂದು CK ಕಲಾವತಿ ಅಂತೇಳಿ. ನಿಮಗೆ ಸಂಪತ್ಗೆ ಸವಾಲ್ ಚಿತ್ರ ನೋಡಿದ್ದೀರಾ ನೀವು? ಯಾರು ನೋಡಿ? ಅದರಲ್ಲಿ ರಾಜ್ಕುಮಾರ್ ಅವರ ಅತ್ತಿಗೆ ಪಾತ್ರ ಮಾಡಿದಾರಲ್ಲ, ರಾಜಾಶಂಕರ್ ಅವರ ವೈಫ್. ಸ್ನೇಹಿತರೆ, ತ್ರಿವೇಣಿ ಮೇಡಮ್ ಅವರ ತಾಯಿಯವರು ಕೂಡ ಕಲಾವಿದರು. ಸಂಪತ್ತಿಗೆ ಸವಾಲ್ ಅನ್ನೋ ಚಿತ್ರದಲ್ಲಿ ಟಕ್ಕಂತ ನಿಮ್ಗೆ ಜ್ಞಾಪಕ, ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಬಟ್ ಪಟ್ ಅಂತ ಹೇಳೋದಕ್ಕೆ ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ಅಣ್ಣವರ ಅತ್ತಿಗೆ ಪಾತ್ರ, ಅತ್ಗಮ್ಮ ಅಂತ ಅಣ್ಣವ್ರ ಬಾಯಿ ತುಂಬ ಕರೀತಿರ್ತಾರಲ್ಲ, ಅದು ಮೇಡಮ್ ಅವ್ರ ತಾಯಿನೇ. ಎಸ್ ಮಾ. ಸಂಪತ್ತಿಗೆ ಸವಾಲ್ ಚಿತ್ರೀಕರಣಕ್ಕೆ ಹೋಗಿದ್ದು, ಅಣ್ಣವ್ರನ್ನ ನೋಡಿದ್ದು, ಏನಾದರೂ ಜ್ಞಾಪಕಗಳಿದೆಯಾ? ನಾನು ಚಿತ್ರೀಕರಣಕ್ಕೆ ಹೋಗಲಿಲ್ಲ. ಇನ್ಫ್ಯಾಕ್ಟ್ ಅವಾಗ ನಾನು ತುಂಬ ಚಿಕ್ಕವಳಿದೆ. ಅವಾಗ ನನಗೆ 7 ವರ್ಷ. ಓಕೆ. ಆವಾಗ ಏನಂದರೆ ಅಮ್ಮ ಸಿನಿಮಾಕ್ಕೆಲ್ಲ ಬೇಡ ಅವಳು ಅಂತ ಹೇಳಿ, ಆ ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಸಿನಿಮಾಕ್ಕೆ ಇದಕ್ಕೆ ಕರ್ಸೋಕ್ಕೆ ಇಷ್ಟನೇ ಇರಲಿಲ್ಲ. ಒಂದು ಏನಾಯಿತು, ಶೂಟಿಂಗೆಲ್ಲ ಅಣ್ಣ ಹೋಗ್ತಾ ಇದ್ದ, ಶೂಟಿಂಗೆಲ್ಲ ಮುಗೀತು, ಸಿನಿಮಾ ರಿಲೀಸ್ ಆಯಿತು, ಸೂಪರ್ ಡೂಪರ್. ನಿಮಗೆ ಗೊತ್ತಿದೆ ಸಂಪತ್ಗೆ ಈ ಜನರೇಷನ್ ಹೌದು. ಅದೇನಾಯಿತು, ಫಸ್ಟು 100 days ಫಂಕ್ಷನ್ನು ನಮ್ಮ ದಾವಣಗೆರೆಯಲ್ಲಾಯಿತು. ಆವಾಗ ದಾವಣಗೆರೆ ಅಲ್ಲಿ ಫಂಕ್ಷನ್ನು ಹೈಸ್ಕೂಲ್ ಮೈದಾನ ಅಂತ ಇದೆ, ಹೈಸ್ಕೂಲ್ ಫೀಲ್ಡ್ ಅಂತ ಇದೆ, ಅಲ್ಲಿ ಫಂಕ್ಷನ್ನು ಎಲ್ಲ ಅರೇಂಜ್ ಮಾಡಿದರು. ಹಿಂದಿನ ದಿವಸ ಅಣ್ಣ ಅಪ್ಪಾಜಿ ನಾನು ಹೋಗಿ ಸುಮ್ಮನೆ ಅದು ಏನೇನು ಮಾಡಿದ್ರು ಅಂತ ನೋಡ್ಕೊಂಬರಕ್ಕೆ ಹೋಗಿದ್ದೆ. ಇನ್ನು ಚಿಕ್ಕವಳು, ನಾನು 7 years. ಆವಾಗ ಅಪ್ಪಾಜಿ ಅಮ್ಮಂದು ಅದೇ ಊರಾಗಿದ್ದರಿಂದ ಅವ್ರಿಗೇನು ರೂಮ್ ಅಂತ ಏನು ಮಾಡಲಿಲ್ಲ. ಅಮ್ಮ ಹೇಳಿದ್ರು, ಇಲ್ಲ ಅದು ನನ್ನ ಸ್ವಂತ ಊರು, ನೀವು ರೂಮೆಲ್ಲ ಏನು ಮಾಡೋದು ಬೇಡ ಅಂತ. ಬಟ್ ಎಂಟೈರ್ ಟೀಮ್ನ ಹರಿಹರದ ಗೆಸ್ಟ್ ಹೌಸಲ್ಲಿ ಇಟ್ಟಿದ್ರು. ಅಣ್ಣವರು, ಪಾರ್ವತಮ್ಮ, ಮಂಜುಳಾ ಅವರು, ಆಮೇಲೆ MV ರಾಜಮ್ಮ ಅವರು, ರಾಜಶಂಕರ್ ಅಂಕಲ್, ಎಲ್ಲರೂ ಅಲ್ಲಿದ್ದರು. ಅದೇನಾಯಿತು, ನಾವು ಕಾರ್ ಮಾಡ್ಕೊಂಡು, ನಮ್ಮ ಹತ್ರ ಕಾರ್ ಇರಲಿಲ್ಲಪ್ಪ, ಯಾಕೆ ಸುಳ್ಳು ಹೇಳೋದು, ಕಾರ್ ಇರಲಿಲ್ಲ. ಒಂದು ಬಾಡಿಗೆ ಕಾರ್ ಮಾಡಿಸ್ಕೊಂಡು ಅಪ್ಪ ಮಾಡಿಸಿ ನಡಿ ರಾಜ್ಕುಮಾರ್ ಅವ್ರನ್ನ ಮೀಟ್ ಮಾಡೋಣ ಅಂತ ನಾನು, ಅಪ್ಪ, ಅಮ್ಮ, ಅಣ್ಣ ಹೋದ್ವಿ ಹರಿಹರಕ್ಕೆ ಹೋದಾಗ ಅವರು ಅದೇ ಥರ ಸ್ನಾನ, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ರಘುವರೇ, ಅದೇ ಥರ ಸ್ನಾನ ಮಾಡಿ ಫ್ರೆಶ್ ಆಗಿ ವೈಟ್ ಶರ್ಟು ವೈಟ್ ಪಂಚೆ ಹಾಕ್ಕೊಂಡು, ಆ ಫ್ರೇಗ್ರೆನ್ಸ್ ಇನ್ನೂ ನಾನು 7ನೇ ವಯಸ್ಸಲ್ಲಿ ನಾನು ಅನುಭವಿಸಿದ ಆ ಫೀಲಿಂಗ್ ಈಗಲೂ ನನಗೆ ಯಾವಾಗಾದ್ರೂ ಅದು ನೆನೆಸ್ಕೊಂಡ್ರೆ ಅದೊಂಥರ ಬರುತ್ತೆ ನೋಡಿ ಒಂದೊಂದು ಸರಿ. ಹೌದು. ರೂಮಿಂದ ಬಂದರು, ಬಸವರಾಜ್ ಅವರೇ ಹೇಗಿದ್ರಿ ಅಂತಂದರು. ಬಸವರಾಜ್ ಅಂತಲೇ ಕರಿತಾ ಇದ್ದ ಅಪ್ಪಾಜಿಗೆ. ನಮಸ್ಕಾರ ಅಣ್ಣ, ಚೆನ್ನಾಗಿದೆ. ಇದು ಯಾರು ಇದು ಪುಟ್ಟಿ ಅಂತ ಕೇಳಿದ್ರು. ಇದು ಕಲಾವತಿ ಅವ್ರ ಮಗಳು. ಕಲಾವತಿ ಅವ್ರ ಮಗಳ, ಒಂದು ದಿವಸನೂ ನೀವು ಶೂಟಿಂಗ್ ಕರ್ಕೊಂಡು ಬರಲಿಲ್ಲ ಅಂತಂದರು. ಅದಕ್ಕೆ ಇಲ್ಲ, ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಆವಾಗ ನಾನೊಂದು ಹಾರ ತೊಗೊಂಡೋಗಿದ್ದೆ. ಆ ಹಾರ ಹಾಕಬೇಕು ಅಂತ ಅಪ್ಪ ಏನು ಹೇಳಿದ್ರು, ಸರಿ ನೀನು ಹಾಕು ಅಣ್ಣವ್ರಿಗೆ ಅಂತೇಳಿ. ನಾನು ಚಿಕ್ಕವಳಲ್ಲ, ಅವರು ಬಗ್ಗೋದು ಬೇಡ ಅಂತ ಅಪ್ಪ ನನ್ನ ಹಿಂಗೆ ಎತ್ತಿಬಿಟ್ಟು ಅವ್ರ ಕೊರಳಿಗೆ ಹಾರ ಹಾಕಿದ್ರು. ಆವಾಗ ಅವರು ಒಂದು ಡೈಲಾಗ್ ಹೇಳಿದ್ರು, ಇವತ್ತಿನ ಸಮಾರಂಭಕ್ಕೆ ಮೊದಲನೇ ಹಾರ ನಿಂದೆ ಅಂತ ಹೇಳಿ ನನಗೆ ಅವಾಗ ಮುತ್ಕೊಟ್ಟಿದ್ರು. ಮಗು ಅಲ್ವಾ ನೀವು? ನನಗೆ ಆವಾಗಿಂದನೂ ಅಣ್ಣವರು ಅಂದರೆ ಅದು ಬಿಡಿ, ಅದು ಹೀಸ್ ಮೈ ಲವ್ ಅಂತ ಹೇಳ್ಬೋದು. ಪ್ರೆಷಿಯಸ್ ಮೂಮೆಂಟ್.
100%. ಅದಕ್ಕಿಂತನೂ ರಘುವರೆ ನಾನು ಹೇಳ್ತೀನಿ, ನನಗೆ ಇತ್ತೀಚೆಗೆ ಅದು ನನಗೆ ಒಂಥರ ಆ ದೃಶ್ಯ ನೋಡಿದಾಗ ಮೈ ಜುಮ್ ಅನ್ಸೋದು ಅಂದರೆ ಅದು ಅಣ್ಣವ್ರನ್ನ ಮತ್ತು ಅಮ್ಮನ ಒಂದು ಇಂಟ್ರಡಕ್ಷನ್ ಸೀನ್ ಇದೆ ಅದರಲ್ಲಿ. ಮದುವೆ ಆಗಿರುತ್ತೆ. ನಾನು ಮೊನ್ನೆ ಎಂ ವಿ ರಾಜಮ್ಮ ಅವ್ರ ಸೀರೀಸ್ ಮಾಡಿದಾಗ ಅದನ್ನ ಹಾಕಿದ್ದೆ ನಾನು ಕ್ಲಿಪ್ಪಿಂಗ್. ಹೌದಾ? ಆವಾಗ ರಾಜಮ್ಮ ಅವರು ಅಣ್ಣವ್ರ ಕಿವಿ ಹಿಡ್ಕೊಂಡು ಬಾರೋ ಅಲ್ಲಿ ಬೆಡ್ರೂಮ್ ಅಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಅತ್ತಿಗೆ ನೋಡ್ಬಾರೋ ಅಂದಾಗ ಅವರು ಸೀದಾ ಬಂದು ಅಲ್ಲಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾರಲ್ಲ, ನನಗೆ ಈಗಲೂ ಅದು ನೆನ್ಸ್ಕೊಂಡ್ರೆ ಒಂಥರ ಆಗತ್ತೆ. ಅಮ್ಮ ಹೇಳ್ತಾ ಇದ್ರು, ಅಣ್ಣವರು ನನ್ನ ಕಾಲು ಟಚ್ ಮಾಡಿದ ತಕ್ಷಣ ನನಗೆ ಅಲ್ಲಿ ನಿಲ್ಲಕ್ಕೆ ಆಗಲಿಲ್ಲ ನನಗೆ ಅಂತ ಹೇಳಿ ಅವಾಗ ಹೇಳೋರವರು. ಬಟ್ ಕಾಲು ಮುಟ್ಟಿ ನಮಸ್ಕಾರ, ನಿಜ ನಮ್ಮಮ್ಮ ಎಷ್ಟು ಅದೃಷ್ಟ ಅಲ್ಲ, ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಲ್ಲ ಅಂಥ ನಟರು ಜೊತೆ ನಾವೆಲ್ಲ ಒಡನಾಡೋದು ಎಷ್ಟು. ಅದಕ್ಕಿಂತ ಈ ಹಿಂದಿನ ವಿಷಯ ನಿಮಗೆ ಹೇಳಬೇಕು ಅಂದರೆ, ದಾವಣಗೆರೆಯಲ್ಲಿ ಅಣ್ಣವ್ರದ್ದು ಇವ್ರದ್ದು ಗುಬ್ಬಿ ವೀರಣ್ಣವ್ರದ್ದು ಕ್ಯಾಂಪ್ ಬಂದಿತ್ತಂತೆ. ಆವಾಗ ಅಣ್ಣವ್ರಿಗೆ ಮತ್ತು ಪಾರ್ವತಮ್ಮ ಆಂಟಿಯವ್ರಿಗೆ ನಮ್ಮ ಮನೆಯಿಂದ ಊಟ ಹೋಗ್ತಿತ್ತಂತೆ ಅವಾಗಿಂದನು. ಅಂದರೆ ನಮ್ಮ ದೊಡ್ಡಪ್ಪ ಅವರೆಲ್ಲ ಅವಾಗ ಒಂಥರ ಒಂದೇ ಸಮಕಾಲನವರಲ್ಲ, ಅವಾಗ ಊಟ ಹೋಗ್ತಿದ್ದ ಹೇಳ್ತಾ ಇದ್ರು ಅಪ್ಪ. ಆಮೇಲೆ ಅದಾದಮೇಲೆ ನಮ್ಮ ದೊಡ್ಡಮ್ಮ ಮಾಡಿದ ಉಪ್ಪಿನಕಾಯಿ ಅಂದರೆ ಅಣ್ಣವ್ರಿಗೆ ಬಹಳ ಪ್ರೀತಿ. ಆ ಮಿಡ್ಗಾಯಿ ಉಪ್ಪಿನಕಾಯಿ, ಆಮೇಲೆ ಅಂಟಿನುಂಡೆ ನಮ್ಮ ದೊಡ್ಡಮ್ಮ ಮಾಡಿ ಕಳಿಸ್ಬೇಕು ಶೂಟಿಂಗ್. ಈ ಸಂಪತ್ಗೆ ಸವಾಲ್ ಇರ್ಬೋದು, ಗಿರಿಕನ್ಯೆ ಇರ್ಬೋದು, ಆ ಟೈಮಲ್ಲೆಲ್ಲ ಗಿರಿಕನ್ಯೆನಲ್ಲೂ ಮಾಡಿದ್ರು. ಹೌದು, ವಜ್ರಮುನಿ ಅವ್ರ ವೈಫ್ ಆಗಿ ಮಾಡಿ, ಸಂಪತ್ ಅವ್ರ ಮಗಳು. ಆ ಎಸ್ಟೇಟ್ ನೀವು ನೋಡಿದ್ರೆ, ಆ ಎಸ್ಟೇಟ್ ಮಾಲೀಕರ ಮಗಳಾಗಿ ಮಾಡಿದ್ರು. ಹಾಗಾಗಿ ಆಮೇಲೆ ಸಂಪತ್ಗೆ ಸವಾಲಿಗೆ ಅಮ್ಮ ಹೇಗೆ ಸೆಲೆಕ್ಟ್ ಆದರು ಅಂದರೆ, ಅಣ್ಣವರು ಉತ್ತರ ಕರ್ನಾಟಕದಲ್ಲಿ ಸಂಪತ್ಗೆ ಸವಾಲ್ ನಾಟಕ ನೋಡ್ಲಿಕ್ಕೆ ಹೋಗಿದ್ರಂತೆ. ಇದು ಸಿನಿಮಾ ಮಾಡಬೇಕು ಅಂದಾಗ ನಾಟಕ ನೋಡ್ಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ ಎಲ್ಲ ನೋಡಿಬಿಟ್ಟು ಅದಕ್ಕೆ ಕ್ಯಾರೆಕ್ಟ್ರನ್ನ ಯಾರು ಮಾಡೋದು ಇಲ್ಲ, ಉತ್ತರ ಕರ್ನಾಟಕದಿಂದನೇ ಯಾರನ್ನಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಮ್ಮನ ಸೆಲೆಕ್ಟ್ ಮಾಡಿದ್ರು. ಆ ಅಮ್ಮನ್ನ ಸೆಲೆಕ್ಟ್ ಮಾಡಿದೆ ಅಣ್ಣವ್ರಂತೆ. ಓಕೆ, 100 days ಫಂಕ್ಷನ್ ಮೂಮೆಂಟ್ ಹೆಂಗಿತ್ತು? ಓಹ್, ಎಕ್ಸ್ಟ್ರಾರ್ಡಿನರಿ. ಇಡೀ ಊರಿಗೂರೇ ಮೆರವಣಿಗೆ ಆಗಿತ್ತು. ಒಂದು ದೊಡ್ಡ, ನನಗಿಂತ ಅಣ್ಣ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಚಿಕ್ಕವಳು, ಒಂದು ದೊಡ್ಡ ವ್ಯಾನಲ್ಲಿ, ಓಪನ್ ವ್ಯಾನಲ್ಲಿ ಅಣ್ಣವರು, ಅಮ್ಮ, ಮಂಜುಳಾ ಅವರು, ರಾಜಶೇಖರ್ ಅವರು 4 ಜನ ಮೇನಲ್ಲಿ. ಅದರಲ್ಲಿ ನಮ್ಮವರು ಹೆಣ್ಮಗಳು ಅಂತೇಳಿ ಫುಲ್ಲು ಅಮ್ಮ ಒಂದು ನೀವು ಇದು ನೋಡಿದ್ದೀರ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ರೆ, ಅದರ ಲಾಸ್ಟಲ್ಲಿ ಭಾರತೀಯವರು ಒಂದು ರೆಡ್ ಸ್ಯಾರಿ ಹಾಕಿರ್ತಾರೆ, ಅದೇ ಥರ ಸ್ಯಾರಿ ನಮ್ಮಮ್ಮ ನೀಟಾಗಿ ತುರುಪು ಕಟ್ಕೊಂಡು, ಗಂಟು ಹಾಕ್ಕೊಂಡು, ಅದಕ್ಕೆ ಮಲ್ಲಿಗೆ ಹೂವು ಮುಡ್ಕೊಂಡು, ದೊಡ್ಡ ಓಲೆ ಜುಮ್ಕೆ ಎಲ್ಲ ಹಾಕ್ಕೊಂಡು, ನನಗೆ ಈಗಲೂ ನೆನೆಸ್ಕೊಂಡ್ರೆ ಒಂಥರ ಪ್ರೈಡ್ ಅನ್ಸುತ್ತಲ್ಲ ಅದು. ಅಯ್ಯೋ, ತುಂಬ ಅಮ್ಮನ ಕಳೆ ನೋಡೋದಕ್ಕೆ ಭಾಳ ಖುಷಿ ಆಗ್ತದೆ. ಅದು ಅಲ್ಲಿ ಅವ್ರ ಊರಲ್ಲಿ ಒಂದು 100 days ಫಂಕ್ಷನ್ ಅಂದರೆ ಎಂಥ ಹೆಮ್ಮೆ. ಮ್ಯಾಚ್ ಎಲ್ಲಿ ಬೇಕಾದ್ರೆ ಗೆಲ್ಬೋದು, ಹೋಮ್ ಪಿಚ್ಚಲ್ಲಿ ಗೆಲ್ಲೋದಂದ್ರೆ ಅದ್ರ ಮಜಾನೇ ಬೇರೆ. ನಿಜ ನೋಡಿ, ಆ ಥರ ಮೆರವಣಿಗೆ ಆಗಿದ್ದು. ಅಮ್ಮ ತೀರ್ ಹೋದಾಗ ಅವ್ರ ಬಾಡಿನೂ ಅದೇ ಥರ ಮೆರವಣಿಗೆ ಆಯಿತು. ಅದೇ ಥರ ಜನ ನಾನು ಯಾರೂ ನೋಡಲಿಲ್ಲ. ಇನ್ಫ್ಯಾಕ್ಟ್ ಅಷ್ಟು ಜನ ಸೇರಿದ್ದು. ಅಮ್ಮ ತೀರ್ಕೊಂಡೋಗ್ಲು ಅದೇ ಥರ ಸಾಲಿಗೂ ಜನ ನಿಂತಿದ್ರು ಅಮ್ಮನ ಕಳಿಸ್ಕೊಡ್ಲಿಕ್ಕೆ. ನಾನು ಒಬ್ಬಳೆ ಮಗಳು ಅಪ್ಪ ಅಮ್ಮಂಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸಿನಿಮಾಗೆ ನಾನು ಬರಬೇಕು ಅನ್ನೋದು ಇಷ್ಟ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೆ ಯಾವಾಗಾದರೂ ಈ ಮಕ್ಕಳು ಸೀನ್ ಬಂದಾಗ ಒಂದು 5 ವರ್ಷದವರೆಗೂ ನನ್ನ ಸ್ಟೇಜ್ ಹಚ್ಚಿದ್ದಾರೆ. ಸ್ಟೇಜಲ್ಲಿ ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿಸೋದು, ಒಂಥರ ಮಗುನ ಕರ್ಕೊಂಡು ಬಂದು ಮುದ್ದಾಡೋದು. ಈ ಸರ್ವಮಂಗಳ ಚಿತ್ರದಲ್ಲಿ ಒಂದು ಉಂಡಾಡಬಹುದು ಸಾಂಗ್ ಇದೆಯಲ್ಲ, ಅದೆಲ್ಲ ನಮ್ಮ ನಾಟಕ ಕಂಪ್ನಿಯಲ್ಲಿ ಮಾಡುವಾಗ ನನ್ನ ಕರ್ಕೊಂಡೋಗಿ ಆ ಥರ ಎಲ್ಲ ಮಾಡಿಸಿದ್ದಾರೆ. ಆವಾಗಲೂ ಸ್ವಲ್ಪ ನಂದು ಡಿಮ್ಯಾಂಡ್ ಜಾಸ್ತಿ ಅಂತೆ. ಸೀನ್ಗೆ ಏನಾದರೂ ಕರ್ಕೊಂಡು ಹೋಗಬೇಕು ಅಂದರೆ ಒಂದು ಹಾಲು, ಒಂದು ಕುಂದ ಕೊಟ್ಟರೆ ನಾನು ಸ್ಟೇಜಿಗೆ ಬರೋದು, ಇಲ್ಲದಿದ್ದರೆ ಬರಲ್ಲ ಅಂತ ಹೇಳ್ತಿದ್ದಂತೆ. ಆ ಥರ ಎಲ್ಲ ಹೇಳ್ತಾರೆ. ನನಗೆ ಅದು ನೆನಪಿಲ್ಲ ಆ್ಯಕ್ಚುಲಿ. ಅಮ್ಮ ಅಪ್ಪ ಎಲ್ಲ ಹೇಳ್ತಿದ್ರು, ನೀನು ಆವಾಗೇ ಭಾಳ ಡಿಮ್ಯಾಂಡ್ ಮಾಡ್ತಾ ಇದ್ದೆ ಕಣೆ ನೀನು ಅಂತೆಲ್ಲ ಹೇಳ್ತಾರೆ. ಬಟ್ ಅಮ್ಮ ಒಳ್ಳೆ ಕಲಾವಿದೆ. ಅವರು ಸುಮಾರು ನಾಟಕಗಳೇ ಜೀವನ. ನನ್ನ ಜೊತೆ ಇದ್ದಿದ್ದು ಬಹಳ ಕಡಿಮೆ ಅಮ್ಮ. ಥಿಯೇಟ್ರಲ್ಲೇ ಅವರು ಆ್ಯಕ್ಟಿಂಗು, ಅವರು ಕೆರಿಯರು ಥಿಯೇಟ್ರಿಂದನೇ ಶುರುವಾಯಿತು, ಕೊನೆಗೆ ಥಿಯೇಟ್ರಲ್ಲೇ ಅವ್ರದ್ದು ಇದಾಯಿತು. ಅಪ್ಪ ಕೂಡ ಸ್ಟೇಜ್ ಆ್ಯಕ್ಟರು. ಅಮ್ಮ ಸಂಪತ್ತಿಗೆ ಸವಾಲಲ್ಲಿ ಇನ್ನು ಯಾವ ಸಿನಿಮಾಗಳೆಲ್ಲ ಅಭಿನಯಿಸಿದೆ, ಅದರ ಜ್ಞಾಪಕ ಇದೆಯಮ್ಮ? ಅಮ್ಮ ಫಸ್ಟ್ ಮಾಡಿದ್ದು ಮನಸ್ಸಿದ್ದರೆ ಮಾರ್ಗ ಅಂತೇಳಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ. ಅದರಲ್ಲಿ ಏನು ಪಾತ್ರ ಮಾಡಿದ್ರು? ಅದರಲ್ಲಿ ಒಂದು ಪಾತ್ರ ನಾನು ನೋಡಿಲ್ಲ, ಸಾರಿ. ಅದು ಯಾಕಂದರೆ ನಂಗೆ ಸಿಗ್ತಾ ಇಲ್ಲ ನೋಡಲಿಕ್ಕೆ.
ಅದು ಆಮೇಲೆ ಧರ್ಮಸ್ಥಳ ಮಹಾತ್ಮೆಯಲ್ಲಿ ಅದರಲ್ಲಿ ಒಂದು ರಾಣಿ ಕ್ಯಾರೆಕ್ಟರ್ ಮಾಡಿದ್ರು. ಅದಾದಮೇಲೆ ಸರ್ವಮಂಗಳದಲ್ಲಿ ಅಣ್ಣವ್ರ ಜೊತೆ ಮಾಡಿದ್ರು. ಅದರಲ್ಲಿ ಏನಂದರೆ ಕಲ್ಪನಾ ಅಣ್ಣವ್ರಿಗೆ ಮದುವೆ ಆಗಬೇಕಾಗಿರತ್ತೆ, ಕಲ್ಪನಾ ಅವ್ರ ಜೊತೆ ಆಗೋದಿಲ್ಲ. ಆವಾಗ ಅಮ್ಮ ಅವ್ರ ಹೆಂಡತಿಯಾಗಿ ಆ್ಯಕ್ಟ್ ಮಾಡಿದ್ದು. ಓಕೆ, ಅಂದರೆ ನಿಮ್ಮದು ಮೂಲತಃ ಯಾವ ಊರ ಕಡೆಯವರಮ್ಮ ನೀವು, ಎಲ್ಲಿಯವರು? ನಾನು ಮೂಲತಃ ಹುಟ್ಟಿದ್ದು ಅಜ್ಜಂಪುರ ಆದರೂ ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲ ದಾವಣಗೆರೆಯಲ್ಲಿ. ದಾವಣಗೆರೆನಲ್ಲಿ. ಅಮ್ಮನು ದಾವಣಗೆರೆ? ಇಲ್ಲ, ಅಮ್ಮ ಮೈಸೂರಿನವರು. ಓ, ನಮ್ಮೂರು. ಹೌದಾ? ನಮ್ಮ ಮೈಸೂರೇ. ಅಮ್ಮ ಮೈಸೂರಿನವರು, ಅಪ್ಪ ದಾವಣಗೆರೆ. ಎಸ್ ಮಾ. ಇಲ್ಲಿ ನಿಮ್ದಂದ್ರೆ ಶಾಲಾ ಯಾವ ಸ್ಕೂಲಲ್ಲಿ ಓದಿದ್ದು ದಾವಣಗೆರೆಯಲ್ಲಿ? ಅದು ಸೇಂಟ್ ಪಾಲ್ಸ್ ಕಾನ್ವೆಂಟ್ ಅಂತೇಳಿ ಒಂದೇ ಕಾನ್ವೆಂಟು ನಮ್ಮ ದಾವಣಗೆರೆಯಲ್ಲಿ. ಅಮ್ಮಂಗೇನು ನನ್ನ ಮಗಳು ಕಾನ್ವೆಂಟಿಗೆ, ಅವರು ಅಷ್ಟು ಓದಿಲ್ಲ, ಅವರು 4ನೇ ಕ್ಲಾಸ್ ಅಷ್ಟೇ ಓದಿರೋದು. ಅವರು ನನ್ನ ಮಗಳು ಚೆನ್ನಾಗಿ ಓದಬೇಕು, ಲಾ ಮಾಡಬೇಕು ಅನ್ನೋದು ತುಂಬ ಆಸೆ ಅಮ್ಮಂಗೆ. ಅದಕ್ಕೆ ನನ್ನ ಮಗಳನ್ನ ಕಾನ್ವೆಂಟ್ಗೆ ಹಾಕಬೇಕು ಅಂತ ಕಾನ್ವೆಂಟಿಗೆ ಹಾಕಿದ್ರು. ಓಕೆ, ಅಮ್ಮನ ಅಂದರೆ ಇವಾಗ ಚೈಲ್ಡ್ಹುಡ್ಡಲ್ಲಿ ಅಫ್ಕೋರ್ಸ್ ಅದು ಎಷ್ಟೇ ಇಯರ್ಸ್ ಆಗಲಿ ಅಥವಾ ಎಷ್ಟೇ ವರ್ಷಗಳಾಗಲಿ ಅದೊಂದು ಪ್ರತೀತಿ ಅಥವಾ ಒಂದು ಪದ್ಧತಿ, ತಾಯಿ ಮಕ್ಕಳದು ಒಂದು ಸಂಬಂಧ ಇರ್ಬೋದು. ಸ್ಕೂಲ್ಗೆ ಹೋದಾಗ ಬಂದಮೇಲೆ ತಾಯಿ ಮನೆಯಲ್ಲಿ ತಿಂಡಿ ಮಾಡ್ಕೊಡೋದಿರ್ಬೋದು, ಇವು ವಾಟೆವರ್ ಈ ಥರ. ಅಮ್ಮ ನಾಟಕಗಳಲ್ಲಿ ಬ್ಯುಸಿ ಇರ್ತಿದ್ರು ಅಂತ ಹೇಳ್ತಿದ್ರು. ಸೊ ಆ ಟೈಮ್ನ ನೀವು ಮಿಸ್ ಮಾಡ್ಕೊತಿದ್ರು ಅಮ್ಮನ ಆ ಟೈಮ್ಗಳಲ್ಲೆಲ್ಲ ನಾಟಕ? ಇಲ್ಲ, ನನಗೆ ಯಾವತ್ತೂ ಹಾಗೆ ಅನಿಸ್ಲಿಲ್ಲ. ನಾನು ಇನ್ನೊಂದು ವಿಚಾರ ಹೇಳಬೇಕು. ಅಪ್ಪನಿಗೆ 2 ವೈಫ್ಸ್. ಓಕೆ. ದೊಡ್ಡಮ್ಮ ಇದ್ರು ಮನೆಯಲ್ಲಿ. ಓಕೆ ಓಕೆ. ದೊಡ್ಡಮ್ಮ ಇದ್ರು, ಅಮ್ಮ ಚಿಕ್ಕವರು, ನೀಲ್ಗಂಗಮ್ಮ ಅಂತ ಅವರು ದೊಡ್ಡವರು. ಇಬ್ರು ತಾಯಿ. ಅದೇ ಹೇಳ್ತೇನೆ, ನಾನು ಐ ಆಮ್ ವೆರಿ ಲಕ್ಕಿ. ನಮಗೆ ಯಾವತ್ತೂ ಅವ್ರು ಬೇರೆ ಇವ್ರು ಬೇರೆ ಅಂತ ಅನಿಸ್ಲೇ ಇಲ್ಲ. ಒಂದೇ ಮನೇಲಿದ್ವಿ ನಾವು, ಎಲ್ಲರೂ ಒಂದೇ ಮನೇಲಿದ್ವಿ. ನನಗೆ 2 ಅಣ್ಣಂದರು, ಒಬ್ಳು ಅಕ್ಕ, ನಾವು 4 ಜನ. ತುಂಬ ಒಂದು ನಮ್ಮ ಫ್ಯಾಮಿಲಿ ಹೇಗಿತ್ತು ಅಂದರೆ ಫ್ರಾಂಕ್ ಆಗಿ. ಅಣ್ಣಂದ್ರ ಹೆಸರುಗಳೆಲ್ಲ? ಹಾಂ, ಮೊದಲನೇವ್ರು ಬಂದು ರಾಜಶೇಖರ್, 2ನೇವ್ರು ಬಂದು ಅಕ್ಕ ಶಕುಂತಲ, 3ನೇವ್ರು ಪ್ರಕಾಶ್, ಜಯಪ್ರಕಾಶ್ ಅಂತೇಳಿ, 4ನೇವಳು ನಾನು. ಆಮೇಲೆ ಎಷ್ಟು ಒಂದು ಪ್ರೀತಿ ಅಂದರೆ ರಘೋರಿ, ನಾನು ಹೇಳ್ತೀನಿ, ಕಂಪ್ನಿ ನಾಟಕಗಳು ಅಷ್ಟು ಇದಿರಲಿಲ್ಲ. ಏನಂದರೆ ಒಂಥರ ಸಂಭಾವನೆ ಆಗಲಿ, ಯಾಕಂದರೆ ನಮ್ಮದೇ ಕಂಪ್ನಿ ಆಗಿದ್ದರಿಂದ ಅಲ್ಲಿ ಹೆಚ್ಚು ಸಂಭಾವನೆ ಆಗಲಿ ಅದಕ್ಕೋಸ್ಕರ ನಾವು ಮಾಡಬೇಕು ಅನ್ನೋದಾಗಲಿ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಏನು ದುಡ್ಕೊಂಡು ಬರ್ತಿದ್ರು ನಾವು ಅದರಲ್ಲೇ ನೆಮ್ಮದಿಯಾಗಿದ್ವಿ. ಸ್ವಂತ ಮನೆ ಇತ್ತು, ನೆಮ್ಮದಿಯಾಗಿದ್ವಿ. ಇನ್ನು ಹೇಳಬೇಕು ಅಂದರೆ ಅಮ್ಮನ ಪ್ರೀತಿ ನನಗೆ ಒಬ್ಬ ಅಮ್ಮಂದಲ್ಲ ಸಿಕ್ಕಿದ್ದು, 2 ಅಮ್ಮಂದು. ಆಮೇಲೆ ನಮ್ಮ ಅಮ್ಮನಿಗಿಂತನೂ ನನ್ನ ದೊಡ್ಡಮ್ಮ ನನ್ನನ್ನು ತುಂಬ ಚೆನ್ನಾಗಿ ಬೆಳೆಸಿದ್ರು. ನನ್ನ ದೊಡ್ಡಮ್ಮನ ಹೆಸರಮ್ಮ? ನೀಲಗಂಗಮ್ಮ ಅಂತ. ನೀಲಗಂಗಮ್ಮ ತುಂಬ ಚೆನ್ನಾಗಿ ಅಂದರೆ ಒಂಥರ ಫುಲ್ ಸೆಕ್ಯೂರ್ ಆಗಿ ನನ್ನ ಬೆಳೆಸಿದ್ರು. ಅವರಿಲ್ಲ ಈಗ. ಸಾರಿ. ಎಸ್, ನಾನು ತುಂಬ ಕ್ವಾಯ್ಟ್. ನಾನು ಮನೇಲಿ ಮಾತೇ ಇಲ್ಲ ನಂದು. ನಿಮ್ಮ ವಾಯ್ಸ್ ಕೇಳಿದ್ರೆ ಅನ್ಸುತ್ತೆ ನೀವು ತುಂಬಾ ಸೈಲೆಂಟ್ ಅಂತ ಅನ್ಸುತ್ತೆ. ಈಗ ಇಲ್ಲ, ಅಯ್ಯೋ ಈಗ ನಾನು ನೋಡಿದ್ರೆ ಎಲ್ಲರೂ ಹೆದರ್ತಾರೆ ಮನೆಯಲ್ಲಿ, ಅಷ್ಟು ಜೋರು. ಈಗ 5:15 ಆದ ತಕ್ಷಣ ಒಳಗಡೆ ಹೋಗಿ ಮುಖ ತೊಳೆದು ದೇವ್ರ ದೀಪ ಹಚ್ಚಿ ವಿಭೂತಿ ಹಚ್ಕೊಂಡು ಓದಕ್ಕೆ ಕೂರ್ಬೇಕು. ಹೊರಗಡೆ ಹೋಗಂಗೇ ಇಲ್ಲ ಹೆಣ್ಮಕ್ಳು. ಆ ಥರ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ರು.